ವಿರಾಮದ ನಂತರ ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಫಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈಗ ನಮ್ಮ ವೀಕ್ಷಕರಿಗಾಗಿ ಯಾವ ವಿಚಾರ, ಯಾವ ಸಂದೇಶವನ್ನು ಹೇಳ್ತೀರಾ? ನೋಡಿ ವೀಕ್ಷಕರೇ, ಪಾಪ ಹೇಳ್ತಾ ಇದ್ಲು ಪ್ರತಿಮಾ, ಕಾರ್ಯಕ್ರಮದ ಕೊನೆಯ ಭಾಗ ಅಂತ. ಹೀಗೆ ಕಾರ್ಯಕ್ರಮವೇ ಕೊನೆಯದಾಗಿರ್ತಕ್ಕಂಥ ದಿನ. ಈ 1 ತಿಂಗಳ ಕಾಲ ಕಳೆದಿದ್ದೇ ಗೊತ್ತಾಗಿಲ್ಲ. ತಮ್ಮೆಲ್ಲರ ಒಂದು ವಿಶ್ವಾಸ, ಒಂದು ಆಗಮನ. ಇವತ್ತಿನ ದಿವಸ ಸುವರ್ಣ ನ್ಯೂಸ್ 24/7 ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಇವು ಒಂದು ಕಾರ್ಯಕ್ರಮ 1 ತಿಂಗಳ ಕಾಲ ಇಷ್ಟು ಮಟ್ಟಿಗೆ ಮಾಡಿಸಿ ಸಂತೋಷವಾಗಿ, ಗುರುಗಳೇ ನೀವು ಬಂದು ಮಾಡಲೇಬೇಕು ಅಂತ ಅಭಿಮಾನಪೂರ್ವಕವಾಗಿ ಕರೆದು ಮಾಡಿಸಿರ್ತಕ್ಕಂಥ ವಿಚಾರಕ್ಕೆ ಬಹಳಷ್ಟು ಸಂತೋಷ, ಕೃತಜ್ಞತಾಪೂರ್ವಕವಾಗಿ ತಮ್ಮೆಲ್ಲರಿಗೂ ನಿಮ್ಮ ಬಾಂಧವ್ಯ ಚೆನ್ನಾಗಿರಲಿ ಅಂತ ವಿಶ್ವೇಶ ಭಟ್ರವರು, ಶ್ರೀನಿವಾಸ್ ಅವರ ಪ್ರಯತ್ನ. ಇಂಥ ಒಂದು ಪ್ರಯತ್ನದಲ್ಲಿ ಪರಿಪೂರ್ಣವಾಗಿ ಅವರಿಬ್ಬರಿಗೂ ಭಗವಂತ ಚೆನ್ನಾಗಿಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮುಖಾಂತರ ಇನ್ನೇನು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಕಾವೇರಿಯ ಧ್ವನಿ ಎದ್ದಕ್ಕೆ ಇಂಥ ಒಂದು ಪರಿವರ್ತನೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ನಾವು ಇದ್ದೇ ಇರ್ತೀವಿ. ಯಾವತ್ತು ಯಾವ ಕಾಲಕ್ಕೂ ಒಳ್ಳೆಯ ಕಾರ್ಯಗಳಿರುತ್ತೋ, ಯಾವ ಸಂಘಟನೆಗಳು ವಿಶೇಷವಾಗಿ ಕರೀತಾರೋ, ಆಹ್ವಾನಿಸ್ತಾರೋ, ಕರೆಯದೇ ಹೋದವನು ಕೆರೆದಲ್ಲಿ ಹೊಡೆಸ್ಕೊಂಡ ಅಂದ ಹಾಗೆ ಯಾವತ್ತೂ ಕರಿದೇ ಹೋದ ಸ್ಥಳಕ್ಕೆ, ಕರೆದೇ ಇರೋ ಜಾಗಕ್ಕೆ ಹೋಗದೇ ಇರತಕ್ಕಂಥ ವಿಚಾರ ನಾವು ಹೋಗೋಕ್ಕೆ ಹೋಗಲ್ಲ. ಅದಕ್ಕೆ ಧೈರ್ಯಪೂರ್ವಕವಾಗಿ ವಿಶೇಷವಾಗಿ ನಾರಾಯಣಗೌಡರು ವಿಶೇಷವಾಗಿ ಬನ್ನಿ, ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ ಖುದ್ದಾಗಿ ಕರೆದಿರೋದ್ರಿಂದ ನಿಮ್ಮೆಲ್ಲರಿಗೋಸ್ಕರ ಅಲ್ಲ, ನಿಜವಾಗ್ಲೂ ನಾವು ಆ ನೀರಿನ ಋಣವನ್ನು ಕುಡಿದಿದ್ದೀವಿ ಅಂತ ಬೆಂಗಳೂರು ನಿವಾಸಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ, ಹೆಂಗಸರು, ಮಕ್ಕಳು, ಮರಿ ಮಕ್ಕಳು, ಗಂಡಸರು ಸಹ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರು, ಎಲ್ಲ ಜಾತಿ ವರ್ಗದವರು ಪ್ರತಿಯೊಬ್ಬರೂ ಇವತ್ತಿನ ದಿವಸ ಬಿನ್ನಿಪೇಟೆ, ಚಿಕ್ಕಪೇಟೆ ಏನೇನಿದ್ದೀರಾ ಎಲ್ಲರೂ ನೀರು ಕುಡ್ದಿದ್ದೀರಾ. ಸದಾಶಿವನಗರ ಆಗಲಿ, ಮಲ್ಲೇಶ್ವರಂ ಆಗಲಿ, ಯಾವ ಕಾಲಕ್ಕೂ ರಾಜಾಜಿನಗರ ಆಗಲಿ, ಎಲ್ಲ ಜಾಗದಲ್ಲೂ ಕಾವೇರಿ ನೀರು. ಅಂದರೆ ಹೊರಗಡೆ ಇರ್ತಕ್ಕಂಥವ್ರು ಕುಡಿಲಿಲ್ಲ ಅಂತಲ್ಲ, ಯಾವತ್ತಾದ್ರೂ ನೆಂಟರ ಮನೆಗೆ ಬಂದಾದರೂ ಕುಡಿದಿರ್ತೀರ. ಆ ಋಣವನ್ನು ತೀರಿಸ್ಕೋಬೇಕು ನೋಡಿ. ನಿಜವಾಗ್ಲೂ ಭೂಮಿ ಮೇಲೆ ಹುಟ್ಟಿದವನು ನೀರಿಲ್ಲದೆ ಬದುಕಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಇವತ್ತು ಎಷ್ಟು ಮಟ್ಟಿಗೆ ಉಗ್ರ ಹೋರಾಟ ಅಂದರೆ ನೀರಿದೆ. ಒಂದು ಹೇಳ್ತೀನಿ ಕೇಳಿ, ನೀವೇನೇ ಮಾಡಲಿ, ನಾನು ಹೋದ ಸ್ಥಳಕ್ಕೆ ವಿಶೇಷವಾಗಿ ಎಲ್ಲರಿಗೂ ಪ್ರಾರ್ಥನೆ ಏನು ಮಾಡೋದು ಅಂದರೆ, ಭಗವಂತ ಈ ನೀರು ಸಮಸ್ಯೆ ಇವತ್ತಿನ ಹೋರಾಟದ ಜೊತೆಗೆ ಇಲ್ಲೇ ಮುಕ್ತಾಯವಾಗಲಿ. ಯಾವ ಕಾಲಕ್ಕೂ ಎಲ್ಲಕ್ಕೂ ಪರಿಷ್ಕಾರನೂ ಒಂದಿರುತ್ತೆ. ಭಗವಂತನ ಚಿಂತೆಯಿಂದ ಕೇಂದ್ರ ಸರ್ಕಾರಕ್ಕೆ ಧ್ವನಿ ಮುಟ್ಟಿ ಅವರೆಲ್ಲರೂ ನಿಜವಾಗ್ಲೂ ನಿಷ್ಪಕ್ಷಪಾತವಾಗಿ ಎರಡೂ ರಾಜ್ಯಗಳಿಗೆ ಒಳ್ಳೆಯ ಧರ್ಮವನ್ನು ನೀಡಲಿ ಅಂತ ಈ ಮುಖಾಂತರ ಹೇಳ್ತಾ, ಯಾವ ಕಾಲಕ್ಕೂ ಯಾರ ಮೇಲೂ ದೌರ್ಜನ್ಯ ಬೀರಬೇಡಿ. ನಿಜವಾಗ್ಲೂ ಕಾವೇರಿ ಅನ್ನೋದು ಭಾರತ ದೇಶದಲ್ಲಿ, ಇಡೀ ಜಗತ್ತಲ್ಲಿ ಗಲಾಟೆಯ ಕ್ಷೇತ್ರ ಅಂತ ಅನ್ಸ್ಕೋಬಾರ್ದು. ಇವತ್ತು ಶಾಂತಿ ಎಲ್ಲಿದೆ ಅಂದರೆ ಕರ್ನಾಟಕದಲ್ಲಿ ಇಂಥ, ಬೆಂಗಳೂರಲ್ಲಿ ಇಂಥ ಎಲ್ಲ ಭಾರತ ದೇಶ ಅಲ್ಲ ವಿದೇಶದಿಂದ ಬಂದು ಹುಡುಕೊಂಡು ಬಂದು ಇಲ್ಲೇ ಜಾಂಡ ಊರಿದ್ದಾರೆ. ನಾವು ನಿಜವಾಗ್ಲೂ 6 ಕೋಟಿ ಕನ್ನಡಿಗರು ಅಂತ ಅನ್ಕೊತೀವಿ. ಒಬ್ರಿಗಾದರೂ ಸ್ವಂತ ನೆಲೆಗಳು ನಿಜವಾಗ್ಲೂ ಕನ್ನಡಿಗರಿಗೆ ಭಾಳಷ್ಟು ಕಮ್ಮಿ. ಇವತ್ತು ಎಲ್ಲ ಹೊರ ದೇಶದಿಂದ, ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಸ್ವಂತ ಮನೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆದರೆ ಒಂದು ಹೇಳ್ತೀನಿ, ಕನ್ನಡ ಮತ್ತು ನಾಡು ಯಾವತ್ತೂ ನಮ್ಮದೇ ಅಲ್ಲ, ಇಡೀ ಪ್ರಪಂಚಾದ್ಯಂತ ಬೇಸಿಕ್ ಅಂತ ಏನು ಭೂಮಿಯ ತಳಪಾಯ ಅಂತೀವಿ ಅದು ಕರ್ನಾಟಕ ರಾಜ್ಯ ಮಾತ್ರ. ಅಂಥ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಕಾವೇರಿನಲ್ಲಿ ಪ್ರತಿಯೊಬ್ಬರು ಮಿಂದು ಎದ್ದಿರ್ತಕ್ಕಂಥ ನಾವೆಲ್ಲರೂ ಯಾವತ್ತೂ ತಿಳ್ಕೊಳ್ಳಿ, ಶಾಂತಿಯಿಂದ ಹೋಗೋಣ. ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಕಾರ್ಯಕ್ರಮ ಮುಗಿದ ತಕ್ಷಣ ನೇರವಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಬಸವನಗುಡಿಗೆ. ಅಲ್ಲಿಂದ ಮಾತುಕತೆಯನ್ನು ಮುಗಿಸಿ ನೇರವಾಗಿ ಪಾದಾರ್ಪಣೆ. ನಡ್ಕೊಂಡು ಹೋಗೋ ದಾರಿ ಯಾವತ್ತೂ ಸುಗಮವಾಗಿರಲಿ, ಯಾವ ಗಲಾಟೆ ಗೊಂದಲಗಳಿಲ್ಲದೆ ಎಲ್ಲರೂ ಕರೆ ಮಾಡ್ತಕ್ಕಂಥ ವಿಚಾರ. ನಾಳೆ ದಿವಸ ಹೀಗೆ ಎಲ್ಲ ಹೋರಾಟಗಾರರು ಹೋರಾಡ್ತಾನೇ ಇದ್ದೀರಾ. ಆ ಹೋರಾಟಕ್ಕೆ ಅತಿ ಶೀಘ್ರದಲ್ಲಿ ಶಾಂತಿ ಸಿಗಲಿ, ಪ್ರತಿ ಶೀಘ್ರದಲ್ಲಿ ಎಲ್ಲರಿಗೂ ಮುಕ್ತಾಯ ಸಿಗಲಿ, ನಿಜವಾಗ್ಲೂ ಎಲ್ರಿಗೂ ನೆಮ್ಮದಿ ಇರಲಿ, ಕರ್ನಾಟಕ ಇನ್ನು ಮೇಲೆ ಶಾಂತಿಯಾಗಿರಲಿ ಅಂತ ಈ ಮುಖಾಂತರ ಹಾರೈಸ್ತಾ, ಭಗವಂತನ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಇರೋಕ್ಕೆ ಗುರು ರಕ್ಷೆಯ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಇನ್ನು ಮೇಲೆ ಎಲ್ರಿಗೂ ಆಶ್ರಮದಲ್ಲಿ ನವರಾತ್ರಿ ನಂತರ ಖಂಡಿತವಾಗ್ಲೂ ಸಿಗ್ತೀವಿ. ಬೆಳಗ್ಗೆ 10 ಗಂಟೆ ನಂತರ ಸಾಯಂಕಾಲ 5 ಗಂಟೆ ಒಳಗೆ ನೀವಲ್ಲಿ ಬಂದು ಭೇಟಿ ಮಾಡ್ತಕ್ಕಂಥ ಅವಕಾಶ. ಇಷ್ಟು ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದನಾಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಒಂದು ಬ್ರಹ್ಮಾಂಡದ ಕಾರ್ಯಕ್ರಮ ಯಾವತ್ತು ಬ್ರಹ್ಮಾಂಡ ಲೋಕವೇ ನಮ್ಮದಾಗಿರೋದ್ರಿಂದ ಆ ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ನೀವೊಬ್ಬರೇ ಇದ್ದಾಗಲ್ಲ. ನಾನು ಯಾವತ್ತೂ ಇದನ್ನು ಬೇರೆ ಅಂತ ಅಂದ್ಕೊಂಡಿಲ್ಲ. ಎಲ್ಲರ ಸಮಸ್ಯೆ ನನ್ನ ಸಮಸ್ಯೆ. ನಿಮ್ಮೆಲ್ಲರ ಸಮಸ್ಯೆಯನ್ನು ಭಗವತಿಗೆ ಇಡ್ತಕ್ಕಂಥದ್ದು 1880 ಋಷಿಮುನಿಗಳು. ಅಂದೂ ಜನಕ್ಕಿದ್ದೀನಿ, ಇವತ್ತು ಇದ್ದೀನಿ, ಸಾಯೋವರೆಗೂ ಜನಕ್ಕೋಸ್ಕರ ಜನಾರ್ದನೆ ಸೇವೆಯಲ್ಲಿ ಪರಿಪೂರ್ಣವಾಗಿರ್ತೀವಿ. ಇದೇ ಒಂದು ಲೋಕ ಕಲ್ಯಾಣಾರ್ಥವಾಗಿ ಯಾವ ಕಾಲಕ್ಕೂ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ಮನೋಭಾವ ನಮ್ಮದು ಅಂತ ಈ ಮುಖಾಂತರ ಹೇಳ್ತಾ
ಹಾರೈಸ್ತಾ ನಿಮ್ಮೆಲ್ಲರಿಗೂ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಪ್ರತಿಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ರೂವಾರಿಗಳಾಗಿರ್ತಕ್ಕಂಥ ಅಷ್ಟೂ ಜನ ಟೆಕ್ನಿಷಿಯನ್ಸ್ ಆಗಲಿ, ಹೊರವಲಯದಲ್ಲಿ ಕೆಲಸ ಮಾಡೋರಾಗಲಿ, ಮುಂಭಾಗದಲ್ಲಿ ಕೆಲಸ ಮಾಡೋರಾಗಲಿ, ಪಾಪ ನಿಮ್ಮ ಆ್ಯಂಕರು ಪ್ರತಿಮಾಗಾಗಲಿ, ಮೊದಲು ಮಾಡಿದ್ದ ಹುಡುಗಿಗಾಗಲಿ ಎಲ್ರಿಗೂ ಆಶೀರ್ವಚನ. ಪಾಪ PCR ಸೆಕ್ಷನ್ ಅಂತಿರ್ತಾರೆ, ಅವ್ರುಗಳಿಗೂ ಆಶೀರ್ವಚನ ಕೊಟ್ಟು ಭಗವತಿ ಕೃಪಾ ಕಟಾಕ್ಷ ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ಈ ಮುಖಾಂತರ ಹಾರೈಸ್ತಾ ನಾವು ನೀವು ಹೇಳಬೇಕಾದ ಮಂಗಳವನ್ನು ಹೇಳೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅಂಥ ಒಂದು ವಿಶೇಷತೆ ನಿಮ್ಮೆಲ್ಲರಿಗೂ ಭಗವಂತ ಕೃಪಾ ಕಟಾಕ್ಷವಾಗಲಿ ಅಂತ ಈ ಮುಖಾಂತರ ಹಾರೈಸ್ತೀವಿ. ಗುರುಜಿ, ಇದುವರೆಗೂ ಅಂದರೆ 1 ತಿಂಗಳ ತನಕ ನಮ್ಮ ವಾಹಿನಿಯ ಮೂಲಕ ನಮ್ಮ ವೀಕ್ಷಕರಿಗಾಗಿ ಧರ್ಮದ ಪಾಲನೆ, ಆಚಾರ ವಿಚಾರ, ಸಂಸ್ಕಾರಗಳ ಬಗ್ಗೆ ಜೊತೆಗೆ ಬ್ರಹ್ಮಾಂಡ ರಹಸ್ಯದ ವಿಶೇಷ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬ್ರಹ್ಮಾಂಡ ಕಾರ್ಯಕ್ರಮ. ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೈ ಭವಾನಿ, ಜೈ ಕಾವೇರಿ ಮಾತೆ. ಬ್ರಹ್ಮಾಂಡ ಪವರ್ಡ್ ಬೈ ಆರ್ಯ ಡಿಶ್ ಬಾರ್ ಸೋಪ್.